ನಮಸ್ಕಾರ ಸ್ನೇಹಿತರೆ, ಶ್ವೇತರಾಣಿ ಅಡುಗೆ ಮನೆಗೆ ಸ್ವಾಗತ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬೀದರ್ ಶೈಲಿಯಲ್ಲಿ ಬನ್ಸಿ ರವೆಯಿಂದ ಮಾಡುವಂತಹ ಉಪ್ಪಿಟ್ಟನ್ನು ನೋಡೋಣ. ಬೇಕಾಗುವ ಸಾಮಗ್ರಿಗಳು 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅತಿ ಅದ್ಭುತವಾದಂತಹ ಉಪ್ಮಾ ರೆಡಿ ಆಗ್ತಾ ಇದೆ. ಹಸಿಮೆಣಸಿನ್ಕಾಯನ್ನು ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಆದಮೇಲೆ ಉಪ್ಮಾಗೆ ನಾವು ಮೇಜರಾಗಿ ಹಾಕ್ಕೊಳ್ಳುವಂಥದ್ದು ಕಡಲೆಬೇಳೆ. 1 ಟೇಬಲ್ ಸ್ಪೂನ್ ಕಡಲೆಬೇಳೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಉದ್ದಿನ ಬೇಳೆ ಸ್ಕಿಪ್ ಮಾಡಿದ್ದೀನಿ, ಬೇಕಿದ್ರೆ ನೀವು ಹಾಕ್ಕೊಳ್ಬಹುದು. ಹಾಗೆ 2 ಟೇಬಲ್ ಸ್ಪೂನ್ ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ, ಶೇಂಗಾ ಅಂತ ಕರಿತೀವಲ್ಲ. ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದಾದಮೇಲೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಆನಿಯನನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಇಲ್ಲಿ ಯಾವುದೇ ತರಕಾರಿಯನ್ನು ಬೇಕಾದರೂ ಸೇರಿಸ್ಕೊಳ್ಬೋದು. ನಾನಿವಾಗ ಸೇರಿಸ್ಕೊಳ್ತಾ ಇರೋದು ಕಾಲಿಫ್ಲವರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಅದ್ಭುತವಾದಂತಹ ಟೇಸ್ಟ್ ಕೊಡುತ್ತೆ ಉಪ್ಮಾಗೆ. ಒಂದು ಸಾರಿ ಟ್ರೈ ಮಾಡಿ. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿದ್ರೆ ನೀವು ಕ್ಯಾರೆಟ್ ಕೂಡ ಹಾಕೋಬಹುದು. ನಾನಿಲ್ಲಿ ಗೋರಿಕಾಯಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೀವು ಯಾವುದೇ ತರಕಾರಿಯನ್ನು ಬೇಕಾದರೂ ಹಾಕ್ಕೊಳ್ಬೋದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಲ್ಲವೂ ಕೂಡ ಹಸಿ ವಾಸನೆ ಹೋಗುವವರೆಗೂ ನಾವು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ, ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈನ ಮಾಡಿಕೊಂಡು ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲವೂ ಹಸಿ ವಾಸನೆಯನ್ನು ಹೋಗೋ ಥರ ನಾವು ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಚಿಟಿಕೆ ಅರಿಶಿಣವನ್ನು ಹಾಕ್ಕೊಳ್ಳೋಣ. ಅರಿಶಿಣ ಹಾಕಿದ ಮೇಲೆ ಚೆನ್ನಾಗಿ ಎಲ್ಲವೂ ಕೂಡ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಎಲ್ಲವೂ ಕೂಡ ಸಿಮ್ಮಲ್ಲೇ ಆಗಬೇಕಾಗಿರೋವಂಥದ್ದು. ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಂಡೇ ನೀವು ಮಾಡಬೇಕಾಗುತ್ತೆ. ಆವಾಗ ಚೆನ್ನಾಗಿ ಎಲ್ಲ ತರಕಾರಿಗಳು ಕೂಡ ಬೇಯುತ್ತೆ. ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಇದಾದಮೇಲೆ ಎಲ್ಲವೂ ಮಿಕ್ಸ್ ಆದಮೇಲೆ ನಿಜವಾಗ್ಲೂ ಸಣ್ಣ ರವೆಗಿಂತ ಬನ್ಸಿ ರವೆ ಉಪ್ಪಿಟ್ಟು ತುಂಬಾ ರುಚಿಕರವಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಇದು ನಮ್ಮ ಬೀದರ್ ಶೈಲಿಯಲ್ಲಿ ನಾನು ಮಾಡಿ ತೋರಿಸ್ತಾ ಇರುವಂಥದ್ದು. ನೋಡ್ತಾ ಇದ್ದೀರಾ ಸ್ನೇಹಿತರೆ. 1-2 ನಿಮಿಷ ಅದಕ್ಕೆ ಹಾಗೆ ಕ್ಯಾಪನ್ನು ಕ್ಲೋಸ್ ಮಾಡಿ ಇಟ್ಟಿರಿ. ಚೆನ್ನಾಗಿ ಎಲ್ಲ ತರಕಾರಿಗಳು ಕೂಡ ಬೇಯುತ್ತೆ. ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ನಮ್ಮ ಬನ್ಸಿ ರವೆ ಉಪ್ಪಿಟ್ಟಿಗೆ ಬೇಕಾಗಿರುವಂತಹ ಮಸಾಲೆ ಸಿದ್ಧವಾಗಿದೆ. ಇವಾಗಿಲ್ಲಿ ನಾವು ಆ್ಯಡ್ ಮಾಡಬೇಕಾಗಿರುವಂಥದ್ದು ಏನು ಅಂದರೆ 2 ಗ್ಲಾಸ್ ನೀರು. 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರು ಸಾಕಾಗುತ್ತೆ. ನೀವು ನೋಡ್ತಾ ಇದ್ದೀರಾ, ನಾನಿಲ್ಲಿ 2 ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀನಿ. ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾವು ಕುದಿ ಬರೋವರೆಗೂ ಹಾಗೆ ಕ್ಯಾಪನ್ನು ಕ್ಲೋಸ್ ಮಾಡಿಡಬೇಕು. 2-3 ನಿಮಿಷದಲ್ಲಿ ನಮ್ಮ ರವೆ ಸೇರಿಸೋದಕ್ಕೆ ಬರುವಂತಹ ಕುದಿ ಬಂದಿದೆ ನೋಡಿ. ಇಲ್ಲಿ ಚೆನ್ನಾಗಿ ನೀರೆಲ್ಲ ಬಾಯ್ಲ್ ಆಗ್ತಾ ಇದೆ. ಈ ಥರ ನೀರೆಲ್ಲ ಕುದೀತಾ ಇರಬೇಕಾದ್ರೆ ನಾವು ರವೆಯನ್ನು ಸೇರಿಸಬೇಕಾಗುತ್ತೆ. ಹಾಗೆ ಸ್ವಲ್ಪ ಗಡಿಬಿಡಿಯಿಂದ ಸೇರಿಸಿದ್ರೆ ಅದು ಒಂಥರ ರವೆ ಥರ ಇರುತ್ತೆ ಸ್ನೇಹಿತರೆ. ಚೆನ್ನಾಗಿ ಎಲ್ಲ ತರಕಾರಿಗಳು ಕೂಡ ಆ ನೀರಿನೊಂದಿಗೆ ಹೊಂದ್ಕೊಳ್ಬೇಕು. ಈ ಥರ ಕುದಿ ಬಂದ ಮೇಲೆ ನೀವು 1 ಗ್ಲಾಸ್ ರವೆಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಒಂದೇ ಸಾರಿ ರವೆ ಹಾಕಬೇಡಿ. ಆ್ಯಕ್ಚುಲಿ ನಾನು ಈ ಕಡೆ ಕ್ಯಾಮ್ರಾ ಹಿಡಿದಿದ್ದೆ, ಹಾಗಾಗಿ ಹಾಕಿದ್ದೀನಿ. ನೀವು ದಯವಿಟ್ಟು ಒಂದೇ ಸಾರಿ ಹಾಕೋಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಈ ರೀತಿ. ಎರಡನ್ನೂ ಕೂಡ ನಾನು ನಿಮ್ಗೆ ತೋರಿಸಿದ್ದೀನಿ. ಗಂಟಾಗುವ ಸಾಧ್ಯತೆ ಇರುತ್ತೆ ಒಂದೇ ಸಾರಿ ಹಾಕ್ಕೊಂಡ್ರೆ. ಸ್ವಲ್ಪ ಸ್ವಲ್ಪ ರವೆಯನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಆವಾಗ ಗಂಟು ಕೂಡ ಕಟ್ಟೋದಿಲ್ಲ, ಉಪಮಾ ಚೆನ್ನಾಗಿರುತ್ತೆ. ನೀವು ನೋಡಿದ್ರೆ ಅನಿಸುತ್ತೆ ಎಷ್ಟೊಂದು ಲಿಕ್ವಿಡ್ ಇದೆ, ಇದು ಹೇಗೆ ಗಟ್ಟಿಯಾಗುತ್ತೆ ಅಂತ. ಖಂಡಿತವಾಗ್ಲೂ ಬನ್ಸಿ ರವೆಗೆ ಇಷ್ಟು ನೀರು ಬೇಕಾಗುತ್ತೆ. ಚೆನ್ನಾಗಿ ನಾವು ಬಾಯ್ಲ್ ಮಾಡಿದವಾಗ ನಮ್ಮ ಹೊಟ್ಟೆ ಕೂಡ ಕೆಡೋದಿಲ್ಲ, ಮತ್ತು ಸ್ವಲ್ಪ ಮೆತ್ತಗೆ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಇವಾಗ ನಾವು 2-3 ನಿಮಿಷ ಕ್ಯಾಪನ್ನು ಕ್ಲೋಸ್ ಮಾಡಿಬಿಡೋಣ. 1-3 ನಿಮಿಷದಲ್ಲಿ ಈ ಥರ ಕುದಿ ಬಂದುಬಿಡುತ್ತೆ. ನೋಡ್ತಾ ಇದ್ದೀರಾ ನೀವು, ಇದು ಫೈನಲ್ ಸ್ಟೆಪ್ಪು. ನಮ್ಮ ಉಪ್ಪಿಟ್ಟು ರೆಡಿಯಾಗುವ ಹಂತದಲ್ಲಿದೆ. ಸಿಮ್ಮಲ್ಲಿ ಇಟ್ಬಿಟ್ಟೆ ಮಾಡಬೇಕು ಸ್ನೇಹಿತರೆ. ಜಾಸ್ತಿ ಫ್ಲೇಮನ್ನು ಇಟ್ಬಿಟ್ಟು ಮಾಡಬೇಡಿ, ಸೀದು ಹೋಗುತ್ತೆ. ನೋಡಿ ಇವಾಗ ಆಟೋಮೆಟಿಕ್ಕಾಗಿ ಗಟ್ಟಿ ಮತ್ತು ಸಾಫ್ಟ್ ಕೂಡ ಆಗಿದೆ ಉಪ್ಪಿಟ್ಟು, ಬನ್ಸಿ ರವೆ ಉಪ್ಪಿಟ್ಟಿದು. ಖಂಡಿತ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ದಯವಿಟ್ಟು ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸಬ್ರನ್ನು ಬೆಳೆಸಿ. ನಾವು ಕೂಡ ಇನ್ನೂ ಚೆನ್ನಾಗಿರುವಂತಹ ಐಟಮ್ಸ್ಗಳನ್ನು ನಿಮಗೋಸ್ಕರ ಮತ್ತೆ ಶ್ವೇತರಾಣಿ ಅಡುಗೆ ಮನೆಗೆ ತೊಗೊಂಡು ಬರ್ತೀನಿ. ದಯವಿಟ್ಟು ಇಷ್ಟವಾದರೆ ಲೈಕ್ ಮಾಡಿ. ಕೊನೆಯಲ್ಲಿ ನಾವು ಬನ್ಸಿ ಉಪ್ಪಿಟ್ಟಿಗೆ ಸೇರಿಸಬೇಕಾಗಿರುವಂತಹ ಇನ್ಗ್ರೇಡಿಯೆಂಟ್ ಏನು ಅಂದರೆ ಕೊತ್ತಂಬರಿ ಸೊಪ್ಪು. ಎಲ್ಲರಿಗೂ ಗೊತ್ತು,
ಫೈನಲ್ ಆಗಿ ಲಾಸ್ಟ್ ಟಚಪ್ಗೆ ಅಂತ ಇಟ್ಕೊಂಡಿರುವಂಥದ್ದೇ ಕೊತ್ತಂಬರಿ ಸೊಪ್ಪು. ಸೊ ನೋಡಿ ಇವಾಗ ಹಾಕ್ತಾ ಇದ್ದೀನಿ. ಸೊ ನಮಗೆ ಬನ್ಸಿ ರವೆ ಉಪ್ಪಿಟ್ಟು ಸವಿಯಲು ಸಿದ್ಧವಾಗಿದೆ ಬೀದರ್ ಶೈಲಿಯಲ್ಲಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳಿಗೆ ಯಾವಾಗಲೂ ವೆಲ್ಕಮ್ ಇರುತ್ತೆ. ನನ್ನ ಕುಕ್ಕಿಂಗ್ ಚಾನಲ್ ಆಗಿರ್ಬೋದು ಅಥವಾ ಮೋಟಿವೇಶ್ನಲ್ ಚಾನಲ್ ಆಗಿರ್ಬೋದು. ದಯವಿಟ್ಟು ಏನಾದರೂ ಕುಂದುಕೊರತೆಗಳಿದ್ದರೂ ಕೂಡ ಹೇಳಿದರೆ ಅದನ್ನು ನಾನು ಮುಂದೆ ಬರುವ ವಿಡಿಯೋಗಳಲ್ಲಿ ಸಿದ್ಧಪಡಿಸ್ಕೊಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.